ನಾನೀಗ 6 ರಾಶಿ ಬಗ್ಗೆ ಮಾತಾಡಿದೆ. ಅಂದರೆ 6 ರಾಶಿ ಅಂದರೆ ತುಂಬ ಚೆನ್ನಾಗಿರುವ 6 ರಾಶಿ. ಮಕರವು ಒಂದು. ಕಾರಣ ಏನು ಸ್ವಾಮಿ ದಿಗಿದಂಗೆ ಮಕರದ ಮೇಲೆ ನಿಮಗೆ ಅತಿಯಾದ ಪ್ರೀತಿ ಬಂತು ಅಂತ ಕೇಳಬೇಡಿ. ಕಾರಣ ಶನಿ ಬಿಟ್ಟು ಹೋಗ್ತಾರೆ. ಶನಿ ಬಿಟ್ಟು ಹೋಗ್ತಾ ಇದ್ದಾರೆ ಅಂದರೆ ಶನಿ ಕೊನೆಗಾಲದಲ್ಲಿ ಬಿಟ್ಟು ಹೋಗಬೇಕಾದ್ರೆ ಎಷ್ಟು ಕಷ್ಟಗಳನ್ನು ಕೊಟ್ಟಿದ್ದರು, ಮಾನ ಅಪಮಾನ ನಿನ್ನದು ಎನಗೇನು ಅಂತ ಎಲ್ಲವನ್ನೂ ಅನುಭವಿಸಿದ್ರಲ್ಲ ಪಾಪ. ಈಗೇನು ಮಾಡ್ತಾರೆ, ಬಿಟ್ಟು ಹೋಗ್ಬೇಕಾದ್ರೆ ಹರಿಶ್ಚಂದ್ರ ಮಹಾರಾಜನಿಗೆ 50 ವರ್ಷದ ಪುಣ್ಯವನ್ನು ವಿಶ್ವಾಮಿತ್ರರು ಕೊಟ್ಟರು. ಕಡೆಗೆ 50,000 ವರ್ಷದ ಪುಣ್ಯ. ಏನು ಒಂದು ಸುಳ್ಳು ಹೇಳು ನಿಮಗೆಲ್ಲ ಕೊಟ್ಬಿಡ್ತೀನಿ ಅಂದರು. ನಾನು ಹೇಳಲ್ಲ ಅಂದಿದ್ದಕ್ಕೆ ತನ್ನನ್ನು ಮಾರಿಕೊಂಡು ಮಕ್ಕಳನ್ನು ಹೆಂಡತಿಯನ್ನು ಮಾರಿ ತನ್ನ ರಾಜ್ಯವನ್ನು ಮಾರಿ ಸ್ಮಶಾನ ಕಾಯುವಂಥ ಪರಿಸ್ಥಿತಿ ಇದ್ದರೂ ಫೈನಲ್ ಟಚ್ ಶನಿ ನೀವು ಬಿಟ್ಟು ಹೋಗಪ್ಪ ಅಂಥೇಳಿ 7 ವರ್ಷಗಳಿದ್ದಂಥ ಶನಿ ಬಿಟ್ಟು ಹೋದರೂ ಅದ್ಭುತ ಕಾರ್ಯಗಳು ಆಯಿತು. ಶನಿ ಈಗ ಮೀನಕ್ಕೆ ಹೋಗ್ತಾರೆ. ಕುಂಭದಲ್ಲಿ ಪಕ್ಕದಲ್ಲಿ ಇದ್ದಾರೆ, ಒಂದು ಸ್ವಲ್ಪ ಇನ್ನೂ ಪಾದ ಶನಿ ಇದೆ. ಆದರೂ ಶನಿ ನಿಮ್ಮದೇ ಮನೆ ಏನೂ ತೊಂದರೆ ಮಾಡಲ್ಲ, ಎಸ್ಪೆಷಲಿ ಮಾಡಲ್ಲ ಮಕರ ಕುಂಭರಾಶಿಯವರಿಗೆ. ಆದರೂ ಸ್ವಲ್ಪ ಸ್ವಲ್ಪ ಭಯ 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 ಭಯ. ಶ್ರೀರಾಮಚಂದ್ರ ದೇವರ ಪ್ರಾರ್ಥನೆ ಸಾಧ್ಯವಾದರೆ ಶನಿ ಬಿಡುಗಡೆ ಆಯಿತು ಅಂತ ನಿಮಗೆ ಪಂಚಾಂಗದಲ್ಲಿ ಗೊತ್ತಾದರೆ ಸಾಮಾನ್ಯವಾಗಿ ಮಾರ್ಚ್ 25 ನಂತರ ಮೇ ಒಳಗಡೆ ಬದಲಾವಣೆಗಳು ನಿರ್ಗಣಿತ ಮತ್ತು ವಾಕ್ಯದ ಪಂಚಾಂಗದ ಪ್ರಕಾರ ಇರ್ತದೆ. ಆವಾಗ ಹೋಗಿ ಒಂದು ನದಿಯ ಸ್ನಾನ ಮಾಡಿ ಬನ್ನಿ. ಪಾಪೋಹಂ ಪಾಪಕರ್ಮಾಣಂ ಪಾಪಾತ್ಮ ಪಾಪ ಸಂಭವ ತ್ರಹಿಮಾಂ ಕೃಪೆಯ ಲೋಕ ಚರಣಾಗತ ವತ್ಸಲ. ದೇವರೇ ನನ್ನ ಕಾಪಾಡು ಅಂತೇಳುವಂಥ ಕಾರ್ಯಗಳನ್ನು ಮಾಡಿರಿ, ಪ್ರಾರ್ಥನೆ ಮಾಡಿಕೊಳ್ಳ್ರಿ. ಎಲ್ಲದರಲ್ಲೂ ಇಂಪ್ರೂವ್ಮೆಂಟ್ ಆಗ್ತೀರಾ. ಇನ್ನು 4 ತಿಂಗಳು ಕಾಯಬೇಕು. ಜನವರಿ ಹುಟ್ಟಿದ ಮೇಲೆ 4 ತಿಂಗಳು ಇನ್ನೇನು ಕೊನೆಯ ಹಂತದಲ್ಲಿದ್ದೀರಿ. ಉತ್ತಮವಾದ ಕಾರ್ಯ ಎಲ್ಲದರಲ್ಲೂ ನಾನು ಬಿಡಿಸಿ ಹೇಳಬೇಕಾಗಿಲ್ಲ. ಆರೋಗ್ಯ ಮತ್ತು ವಿದ್ಯಾರ್ಥಿಗಳು ಮತ್ತು ನಿಮ್ಮ ಪ್ರೊಫೆಷನ್ನು ಹೀಗೆಲ್ಲ ಮಾತಾಡೋದು ಬೇಡ. ಟೋಟಲಿ ರಿಷಭ ಹೇಗೋ, ತುಲಾ ಹೇಗೋ, ಕರ್ಕಾಟಕ ರಾಶಿ ಹೇಗೋ ಅದರಂತೆ ಮಕರ ರಾಶಿಯವರಿಗೆ ಅದ್ಭುತವಾದ ಸುಯೋಗ ಕೊಡುವ ಸಾಧ್ಯತೆಗಳು ಇದೆ. ಒಂದು 3-4 ಮಂತ್ಸ್ ಸಮಾಧಾನವಾಗಿರಿ, ಒಳ್ಳೆಯದಾಗ್ತದೆ.